ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿಕ ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಕೂಡ ಪ್ರಾಸಿಕ್ಯೂಷನ್ನ ಸಂಕಷ್ಟ ಎದುರಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರ ಬಳಿ ಎರಡನೇ ಬಾರಿಗೆ ಕೇಳಿಕೊಂಡಿದ್ದಾರೆ ಎಸ್ಐಟಿ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿಗೆ ಈಗ ಪ್ರಾಸಿಕ್ಯೂಷನ್ನ ಟೆನ್ಷನ್ ಶುರುವಾಗಿದೆ. ಗವರ್ನರ್ ಬಳಿ ಎರಡನೇ ಬಾರಿಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಎಸ್ಐಟಿ ಅವರು ಕೇಳಿದ್ದಾರೆ. ಇಲ್ಲಿ ತನಕ ಗವರ್ನರ್ ಕೊಟ್ಟಿರಲಿಲ್ಲ. ಮೈನಿಂಗ್ ಕೇಸ್ನಲ್ಲಿ 2007ರಲ್ಲಿ ಮುಖ್ಯಮಂತ್ರಿ ಆಗಿದ್ರಲ್ಲ ಕುಮಾರಸ್ವಾಮಿ, ಆಗ ಮೈನಿಂಗ್ ಕೇಸ್ ಒಂದು ಆಗಿತ್ತು. ಆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿಯನ್ನು ಎಸ್ಐಟಿ ಅವರು ಈಗ ಕೇಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಕುಮಾರಸ್ವಾಮಿ ಅವರು ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಕಾನೂನು ಹೋರಾಟದ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವ್ರು ಹೆಂಗೆ ಕೋರ್ಟ್ ಮೊರೆ ಹೋಗಿದ್ದಾರೋ ಹಾಗೆ ಇವರು ಕೂಡ ಹೋಗಬೇಕಾಗುತ್ತೆ. ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಡ್ತಾರ? ಅವ್ರ ಮೇಲೆ ಇರೋ ಆರೋಪನೇ ಅದು, ಕಾಂಗ್ರೆಸ್ ಅವ್ರು ಮಾಡ್ತಿರೋದು. ಒಂದೇ ದಿನಕ್ಕೆ ಕೆಲವೇ ಗಂಟೆಗಳಲ್ಲಿ ಕೊಟ್ಬಿಟ್ರಲ್ಲ ನೀವು ಸಿದ್ದರಾಮಯ್ಯನವ್ರಿಗೆ, ಇವ್ರಿಗೆ ಯಾಕೆ ಕೊಡ್ತಾ ಇಲ್ಲ? 2007ರಲ್ಲಿ ಕುಮಾರಸ್ವಾಮಿ CM ಆಗಿದ್ದಾಗ ನಿಯಮ ಉಲ್ಲಂಘಿಸಿ ಗಣಿಗಾರಿಕೆಗೆ ಅನುಮತಿಯನ್ನು ಕೊಟ್ಟಂತಹ ಆರೋಪವನ್ನು ಅವರು ಎದುರಿಸ್ತಾ ಇದ್ದಾರೆ. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಅಕ್ರಮವಾಗಿ 550 ಎಕರೆ ಗಣಿ ಗುತ್ತಿಗೆ ಮಂಜೂರಾತಿ ಮಾಡಿದ್ರು ಅಂತ ಕುಮಾರಸ್ವಾಮಿ ಮೇಲಿರೋ ಆರೋಪ. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ವರದಿಯನ್ನು ಆಧರಿಸಿ 2015ರಲ್ಲಿ ಲೋಕಾಯುಕ್ತ SITಯಿಂದ ತನಿಖೆ ನಡೆದಿತ್ತು. 2009ರಲ್ಲಾಗಿದ್ದು 15ರಲ್ಲಿ ಲೋಕಾಯುಕ್ತ ತನಿಖೆ ಆಗಿತ್ತು. ಈ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡಿದ್ದರು HD ಕುಮಾರಸ್ವಾಮಿ ಅವರು. ಆಂಟಿಸಿಪೇಟರಿ ಬೇಲ್ ಆಗಲೇ ಸಿಕ್ಕಿತ್ತು, ಅವ್ರದ್ದೇನು ಬಂಧನ ಆಗಿರಲಿಲ್ಲ. ತನಿಖಾ ತಂಡದ ಅವಧಿ ವಿಸ್ತರಿಸಿ ಕಳೆದ ನವೆಂಬರ್ನಲ್ಲಿ ಸಂಪುಟ ಸಭೆ ನಿರ್ಣಯವನ್ನು ಕೈಗೊಂಡಿತ್ತು. ತನಿಖಾ ತಂಡದ ಅವಧಿಯನ್ನು ವಿಸ್ತರಿಸಿ ಕಳೆದ ನವೆಂಬರ್ನಲ್ಲಿ ಸಂಪುಟ ಸಭೆ ನಿರ್ಣಯ ತಗೊಂಡಿತ್ತು. ನವೆಂಬರ್ 23ರಂದು ದೋಷಾರೋಪ ಪಟ್ಟಿ ಸಲ್ಲಿಸೋದಕ್ಕೆ ಅನುಮತಿ ಕೋರಿ ರಾಜ್ಯಪಾಲರಿಗೆ SIT ಅವರು ಪತ್ರವನ್ನು ಬರೆದಿದ್ದರು. ನವೆಂಬರ್ 23, 2023ರಲ್ಲಿ SITಗೆ ಪತ್ರ ಬರೆದಿದ್ದರು. SIT ಅವರು ಕೊಟ್ಟಿರಲಿಲ್ಲ ರಾಜ್ಯಪಾಲರು. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ, ಗಣಿ ಕಾಯ್ದೆಯಡಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅನುಮತಿ ಕೊಡಿ ಅಂತ ಲೋಕಾಯುಕ್ತ SIT ಅವರು ಮನವಿಯನ್ನು ಮಾಡಿಕೊಂಡಿದ್ದರು. ಆದರೆ ರಾಜ್ಯಪಾಲರು ಅದನ್ನು ಪೆಂಡಿಂಗಲ್ಲಿ ಇಟ್ಟಿದ್ದರು. ಆದರೆ ಜುಲೈ ತಿಂಗಳಲ್ಲಿ ಕೆಲವೊಂದು ಸ್ಪಷ್ಟನೆ ಕೋರಿ SITಗೆ ರಾಜಭವನದಿಂದ ಪತ್ರ ಹೋಗಿದೆ. ಜುಲೈ ತಿಂಗಳಲ್ಲಿ, ಆಗಿನ್ನೂ ಸಿದ್ದರಾಮಯ್ಯವ್ರದ್ದು ಇದಾಗಿರಲಿಲ್ಲ. ಸ್ವಾಮಿಯವರ ಮೇಲೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ನಲ್ಲಿ 23/11/2023ರಲ್ಲಿ ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದ್ದಾರೆ. ಆದರೆ ಇವತ್ತಿನವರೆಗೂ ಕೊಟ್ಟಿಲ್ಲ. ಅದಕ್ಕೆ ರಾಜ್ಯಪಾಲರಿಗೆ ನೀವು ಈ ಥರ ಪಿಕ್ ಅಂಡ್ ಚೂಸ್ ಮಾಡಬೇಡಿ ಅಂತ ಈಗಾಗಲೇ ನಮ್ಮ ನಾಯಕರುಗಳು ಹೇಳಿದ್ದಾರೆ. ಪ್ರತಿಪಕ್ಷಗಳ ನಾಯಕರುಗಳ ವಿರುದ್ಧ ಪುರಾವೆಗಳಿದ್ದಾವೆ, ದಾಖಲೆಗಳಿದ್ದಾವೆ. ಒಂದು ತನಿಖಾ ಸಂಸ್ಥೆ ಲೋಕಾಯುಕ್ತ, ನಾವು ಯಾವ ಕಾರಣಕ್ಕಾಗಿ ಲೋಕಾಯುಕ್ತವನ್ನು ಇವತ್ತು ಸಂಸ್ಥೆ ಪ್ರಾರಂಭ ಮಾಡಿದ್ದೇವೆ, ಆ ಸಂಸ್ಥೆಯವರೇ ಇವತ್ತು ತನಿಖೆ ಮಾಡಿ ಪ್ರಾಥಮಿಕ ವರದಿಯಲ್ಲಿ ಮೇಲ್ನೋಟಕ್ಕೆ ಇದು ಸಾಬೀತಾಗಿದೆ. ಇದು ಪ್ರಮಾ ಫೇಸಿ, ಇದರಲ್ಲಿ ದಾಖಲೆಗಳಿದ್ದಾವೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇಲ್ಲಿವರೆಗೂ ಅವರಿಗೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಡದೇ ಇರತಕ್ಕಂಥದ್ದು ಇದು ಪಕ್ಷಪಾತಿ ಧೋರಣೆ. ಅದಕ್ಕೆ ಪಕ್ಷಪಾತ ಮಾಡ್ತಕ್ಕಂಥ ರಾಜ್ಯಪಾಲರಿಗೆ ವಾಪಸ್ ಕರೆಸ್ಕೊಳ್ಳಿ ಅಂತೇಳಿ ಹೇಳಿ ನಾವು ಮಹಾಮಹಿಮ ರಾಷ್ಟ್ರಪತಿಯವರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರದ ಸಚಿವರಾದಂಥ ಕುಮಾರಸ್ವಾಮಿ ಅವರ ಮೇಲೆ ಸ್ಪಷ್ಟವಾದಂಥ ಏನು ದಾಖಲೆಗಳಿದೆ, ಸಾಕ್ಷ್ಯಾಧಾರಗಳಿದೆ. ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಮಗೆ ನಮ್ಮ ಒಂದು ತನಿಖೆಯಿಂದ ಗೊತ್ತಾಗಿದೆ ಅಂತ ಹೇಳಿದ ಮೇಲೆ ಅವರು ಚಾರ್ಜ್ ಶೀಟನ್ನು ಫೈಲ್ ಮಾಡಿ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಪರ್ಮಿಷನ್ ಕೇಳಿದಾಗ ರಾಜ್ಯಪಾಲರು 10 ತಿಂಗಳಿಂದ ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೇನೆ ಸುಮ್ಮನೆ ಇರುವಂಥದ್ದು ಯಾವ ಕಾರಣಕ್ಕಂತಾದರೂ ರಾಜ್ಯಪಾಲರು ಹೇಳಬೇಕಾಗ್ತದೆ. ಮತ್ತು ಆ ದೃಷ್ಟಿಯಿಂದ ಬಹುಶಃ SIT ಅವರು ಇದನ್ನು ಮತ್ತೊಮ್ಮೆ ರಾಜ್ಯಪಾಲರಿಗೆ ಎಚ್ಚರಿಸುವಂಥ, ಅಂದರೆ ಸ್ವಲ್ಪ ತಾವು ಅದ್ರ ಬಗ್ಗೆ ಗಮನ ಹಾರೈಸಿ ಮತ್ತೊಮ್ಮೆ ಆ ಫೈಲನ್ನು ನೋಡಿ ತೀರ್ಮಾನ ತಗೊಳ್ಳಿ ಅಂತ ಅವ್ರಿಗೆ ಒಂದು ಮನವಿಯನ್ನು ಮಾಡಿದ್ದಾರೆ. ಗವರ್ನರು 10 ತಿಂಗಳಿಂದ ಏನು ಲೋಕಾಯುಕ್ತವ್ರು ಕಳಿಸ್ಕೊಟ್ಟಿದ್ರು ಅದನ್ನು ಯಾಕೆ ಇಲ್ಲಿವರೆಗೂ ತನಿಖೆಗೆ ಕೊಡಲಿಲ್ಲ? ಯಾರಿಗೆ ಅವಕಾಶ ಕೊಡಲಿಲ್ಲ ಪ್ರಾಸಿಕ್ಯೂಷನ್ಗೆ? ಯಾಕೆ ರಾಜಕಾರಣ? ಯಾರೊಬ್ಬರು ಅಬ್ರಾಹಂ ಅಂತವರು, ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ಇಡೀ ದೇಶಕ್ಕೆ ರಾಜ್ಯಕ್ಕೆ ಗೊತ್ತಿದೆ. ಸುಪ್ರೀಂ ಕೋರ್ಟಲ್ಲಿ ಅವ್ರಿಗೂ ಕೂಡ ಛೀಮಾರಿ ಹಾಕಿದ್ದಾರೆ. ಅಂಥ ವ್ಯಕ್ತಿಯ ಒಂದು ಕಂಪ್ಲೇಂಟ್ ತಗೊಂಡು ನೇರವಾಗಿ 12 ಗಂಟೆಗಳಲ್ಲಿ ನೋಟಿಸ್ ಇಶ್ಯೂ ಮಾಡ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ.
ಇವತ್ತು ನಮ್ಮ ಕುಮಾರಸ್ವಾಮಿ ಅವ್ರದ್ದು 10 ತಿಂಗಳಾಯಿತು ಲೋಕಾಯುಕ್ತ ಅವರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದೇ 4 ಕೇಸ್ ಮಾಡಿದೆ, ಇಲ್ಲಿವರೆಗೂ ಮಾಡಿಲ್ಲ. ಬಹುಶಃ ಇವತ್ತೇನು ಮಾಹಿತಿ ಸಿಕ್ಕಿದೆ, ನಮ್ಮ ಒತ್ತಾಯದ ಮೇರೆಗೆ ಇಡೀ ರಾಜ್ಯದಲ್ಲಿ ಇಡೀ ದೇಶಕ್ಕೆ ಗೊತ್ತಾಗಿದೆ ಗವರ್ನರ್ ತಪ್ಪು ಮಾಡಿದ್ದಾರೆ ಅಂತ. ಈಗ ಬಹುಶಃ ಅವರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ನಮಗೆ ಸೂಚನೆ ಸಿಕ್ಕಿದೆ. ಇದೇ ನಮ್ಗೆ ಗೊತ್ತಾಗತ್ತೆ ಪಕ್ಷಪಾತ. ಇವತ್ತು ಗವರ್ನರ್ಗೆ ಹೇಳ್ತೀವಿ ಮತ್ತೆ ನಾವು, ಪಕ್ಷಪಾತ ಮಾಡಬೇಡಿ ತಾವು. ಇವರ ಹೆಡ್ ಆಫ್ ದ ಸ್ಟೇಟ್, ಇವತ್ತು ಗವರ್ನರ್, ನೀವು ಯಾವುದೇ ಒಂದು ರಾಜಕೀಯ ಮಾಡಬಾರ್ದು. ಆದರೆ ನಿಮ್ಮ ಕಚೇರಿನ ತಾವು BJP ಕಚೇರಿ ಪರಿವರ್ತನೆ ಮಾಡಕ್ಕೆ ಹೋಗಬೇಡಿ ನೀವು.